KSRTC ಡ್ರೈವರ್ ಕಂಡಕ್ಟರ್ಗಳ ಕೆಲವರ ಬಿಹೇವಿಯರ್ ಹೇಗಿರುತ್ತೆ ಅಂದರೆ ಯಾಕೆ ಹೀಗೆ ಆಡ್ತಾರಪ್ಪ ಅಂತಲೇ ಗೊತ್ತಾಗಲ್ಲ. ಚಲಿಸುತ್ತಿದ್ದ ಬಸ್ನಲ್ಲಿ ಕಂಡಕ್ಟರ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ ನೋಡಿ. KSRTC ಬಸ್ನಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ನು, ಅದು ಇಲ್ಲಿ ಡ್ರೈವರ್ ಪಕ್ಕದಲ್ಲೇ ಕೇಕ್ ಕಟ್ ಮಾಡಿದ್ದಾನೆ. ಫ್ಲವರ್ ಬ್ಲಾಸ್ಟ್ ಆಗಿದೆ, ಆ ಭಡ್ ಅಂತ ಸೌಂಡ್ ಬರುತ್ತಲ್ಲ ಅದು. ಆಗ ಡ್ರೈವರ್ ಅಟೆನ್ಷನ್ ಡೈವರ್ಟ್ ಆಗಿಬಿಟ್ಟು ಎತ್ತೆತ್ಲಗೋ ತಿರುಗಿಸ್ಬಿಟ್ರೆ ಅದು ಸ್ಟೇರಿಂಗ್. ಪ್ರಯಾಣಿಕರೆಲ್ಲ ಗಾಬರಿ ಬಿದ್ದೋಗ್ಬಿಟ್ಟಿದ್ದಾರೆ. HD ಕೋಟೆಯ ಕಾರಾಪುರಕ್ಕೆ ಹೋಗ್ತಾ ಇತ್ತು ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಕಣೇನೂರು ಮಾರ್ಗವಾಗಿ. KA09F5074 ಮೈಸೂರು ರಿಜಿಸ್ಟ್ರೇಷನ್ ಬಸ್ನಲ್ಲಿದ್ದ ಪ್ರಯಾಣಿಕರು ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ನೋಡಿ ಹೆಂಗೆ ಆಡ್ತಾರೆ ನೋಡಿ. ಹೋಗಲಿ, ಬಸ್ ನಿಲ್ಲಿಸ್ಬಿಟ್ಟಾದರೂ ಮಾಡಿದ್ರಾ? ಅದು ಇಲ್ಲ ನೋಡಿ, ವಿಡಿಯೋ ಮಾಡಿದ್ದಾರೆ ನೋಡಿ, ಬಸ್ಸಲ್ಲೇ ಕೇಕ್ ಕಟ್ಟಿಂಗ್ ಮಾಡಿರೋದು. बस करता कोई दे दिया ಬುದ್ಧಿ ಇದೆಯಾ ಇಲ್ವಾ ಅಂತ ಅವನಿಗೆ ಒಂಚೂರಾದ್ರೂ ಆ ಬೆಂಕಿ ಸ್ಪಾರ್ಕಲೆಲ್ಲ ಬರ್ತಾ ಇದೆ ಅದರಲ್ಲಿ. ಬಸ್ ಒಳಗಡೆನಾ ಈ ಥರ ಮಾಡೋದು? ಒಂದು ಎಲ್ಲ ನೆಟ್ಗಿದ್ರು ಶಾರ್ಟ್ ಸರ್ಕ್ಯೂಟು ಅದು ಇದು ಅಂದ್ಬಿಟ್ಟು ಬಸ್ಗಳು ಹೊತ್ಕೊಂಡು ಉರಿದೋಗ್ತವೆ. ಅಂಥದ್ರಲ್ಲಿ ನೋಡಿ, ನಿಮ್ಮ ಸ್ಕ್ರೀನ್ನ ರೈಟ್ ಸೈಡ್ನಲ್ಲಿ ಡ್ರೈವರ್ ಕೂತಿದ್ದಾರೆ. ಡ್ರೈವರ್ ಬ್ಯಾಕ್ ಸೈಡ್ ಕಾಣಿಸ್ತಾ ಇರೋದು, ಆ ಕಡೆಗೆ ಪ್ಯಾಸೆಂಜರ್ಸ್ ಇದ್ದಾರೆ. ಆ ಇಂಜಿನ್ ಬಾಕ್ಸ್ ಬರುತ್ತಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಕೇಕ್ ಕಟ್ ಮಾಡಿರೋದು. ಆ ಫ್ಲವರ್ ಬ್ಲಾಸ್ಟ್ ಮಾಡಿದ್ದಾರೆ, ಸ್ಪಾರ್ಕ್ ಎಲ್ಲ ಬಂದಿದೆ ಅದರಲ್ಲಿ. ವೆರಿ 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 ನೆಗ್ಲಿಜೆನ್ಸಿ ಇದು ಟೋಟಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಯಾರು ಈ ಡ್ರೈವರು ಕಂಡಕ್ಟರ್ ತಲೆನಲ್ಲಿ ಬುದ್ಧಿ ಇದೆಯಾ ಇಲ್ವಾ? ಇವ್ರು ಯಾರು ಅಂತ ಗೊತ್ತಾಯ್ತಾ? ಏನಾದ್ರು ಕ್ರಮ ತಗೊಂಡಿದ್ದಾರೆ ಇವ್ರ ವಿರುದ್ಧ ಅಂತ ಅಂದ್ಬಿಟ್ಟು? ಈ ವಿಡಿಯೋ ಇದೀಗ ಸಾರಿಗೆ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಕೂಡ ಹೋಗಿದೆ. ಈ ಕೃತ್ಯವನ್ನ ಅಥವಾ ಈ ರೀತಿಯ ನಿರ್ಲಕ್ಷ್ಯವನ್ನ ಯಾರು ವಹಿಸಿದ್ರು ಅಂತವರ ವಿರುದ್ಧ ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಕೂಡ ಬಸ್ ನಲ್ಲಿದ್ದಂತಹ ಒಂದು ಕಂಡಕ್ಟರ್ನ ಬರ್ತ್ಡೇ ಇತ್ತು. ಆದ್ರೆ ಆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಅಂದ್ರೆ ಬಸ್ ಅನ್ನ ನಿಲ್ಲಿಸಿ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಚಲಿಸ್ತಿರುವಂತಹ ಸಂದರ್ಭದಲ್ಲಿ ಅದು ಕೂಡ ಇಂಜನ್ ಬಾಕ್ಸ್ ನ ಮೇಲೆ ಕೇಕ್ ಅನ್ನ ಕತ್ತರಿಸಿ ಅದು ಫ್ಲವರ್ ಬ್ಲಾಸ್ಟ್ ಅನ್ನ ಮಾಡ್ತಾರೆ, ಸ್ಪಾರ್ಕಲ್ ಆಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಇದು ಅಪಾಯಕ್ಕೆ ಆಹ್ವಾನ ಕೊಡುವಂತಹ ರೀತಿಯಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಸೊ ಆ ಬ್ಲಾಸ್ಟ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಸ್ಟೇರಿಂಗ್ ಕೂಡ ಒಂದ್ ಸ್ವಲ್ಪ ಶೇಕ್ ಆಗುತ್ತೆ. ಅವಾಗ ಗಾಡಿ ಅಂದ್ರೆ ಬಸ್ ನಲ್ಲಿದ್ದಂತಹ ಪ್ರಯಾಣಿಕರಿಗೂ ಕೂಡ ಒಂದ್ ಸ್ವಲ್ಪ ಗಾಬರಿ ಆಗುತ್ತೆ. ಅದ್ರಲ್ಲಿದ್ದಂತಹ ಒಬ್ಬ ಪ್ರಯಾಣಿಕ ಸರಿಯಾಗಿ ಗಾಡಿ ಹೋಗ್ತಾ ಇದೆಯಾ ಅಂತ ಹೇಳಿ ಕೂಗ್ತಾನೆ. ಸೊ ಅಲ್ಲಿ ಬಸ್ ನಲ್ಲಿದ್ದಂತಹ ಪ್ರಯಾಣಿಕರು ಒಂದು ಕ್ಷಣ ಗಾಬರಿ ಆಗ್ತಾರೆ. ಒಂದೊಮ್ಮೆ ಏನಾದ್ರೂ ಅನಾಹುತಗಳು ಆಗಿದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾ ಇದ್ರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಚಲಿಸ್ತಾ ಇದ್ದಂತಹ ಬಸ್ ನಲ್ಲಿ ಈ ರೀತಿಯ ಸೆಲೆಬ್ರೇಷನ್ ಅವಶ್ಯಕತೆ ಇತ್ತ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇರುತ್ತೆ. ಪ್ರಯಾಣಿಕರನ್ನ ಸುರಕ್ಷತೆ ದೃಷ್ಟಿಕೋನದಲ್ಲಿ ಕರ್ಕೊಂಡು ಹೋಗ್ಬೇಕಾಗಿರುವಂತಹ ಚಾಲಕನೇ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನ ವಹಿಸ್ತಾರೆ ಅಂತ ಹೇಳಿದ್ರೆ ಇಂಥವರ ತಲೆಯಲ್ಲಿ ಬುದ್ಧಿ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡುತ್ತೆ. ಸೊ ಸಂಬಂಧಪಟ್ಟಂತಹ ವಿಭಾಗೀಯ ಘಟಕದ ಅಧಿಕಾರಿಗಳು ಯಾರಿದ್ದಾರೆ ಅವರು ಈ ಒಂದು ವಿಚಾರವನ್ನ ಸೂಕ್ತವಾಗಿ ಪರಿಗಣಿಸಿ ಈಗ ಕ್ರಮಕ್ಕೂ ಕೂಡ ಮುಂದಾಗಬೇಕಾಗಿದೆ. ಅರವಿಂದ್. ರೈಟ್ ಪ್ರಕಾಶ್, ಥ್ಯಾಂಕ್ ಯು. ಕ್ರಮ ಏನು? ಮೊದಲು ಸಸ್ಪೆಂಡ್ ಮಾಡಿ ಅವ್ರನ್ನ ಹೇಳ್ತೀನಿ. ಸಸ್ಪೆಂಡ್ ಮಾಡಬೇಕು. ಆ ಬಸ್ ಒಳಗೆ ಬರೆದಿರ್ತಾರೆ ಯಾವುದೇ ರೀತಿ ಧೂಮಪಾನ ಮಾಡಬಾರ್ದು, ಬೆಂಕಿ ಅಂತ ವಸ್ತುಗಳು ಯಾವುದು ತಗೊಂಡೋಗ್ಬಾರ್ದು, ಕೆರೋಸಿನ್ ತೊಗೊಂಡೋಗ್ಬಾರ್ದು, ಸಿಲಿಂಡರ್ ತೊಗೊಂಡೋಗ್ಬಾರ್ದು, ರೂಲ್ಸೇ ಇದೆ. ಅಂಥ ಕಡೆ ಇವನು ಯಾವನೋ ಒಬ್ಬ ಫ್ಲವರ್ ಬ್ಲಾಸ್ಟ್ ಮಾಡಿಬಿಟ್ಟು ಸ್ಪಾರ್ಕಲೆಲ್ಲ ಬಂದಿದೆ. ಅದು ಒಂಚೂರು ಹೆಚ್ಚು ಕಡಿಮೆ ಆಗಿದ್ರೆ ಪ್ರಯಾಣಿಕರ ಗತಿ ಏನು?